ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಶ್ರೀ ವೀರೇಂದ್ರ ಹೆಗಡೆಯವರು ಸ್ಥಾಪಿಸಿದಂತಹ ಪಯಣ ಕಾರ್ ಮ್ಯೂಸಿಯಂ. ಇದು ಮೈಸೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಮೈಸೂರು ಬೆಂಗಳೂರು ರಸ್ತೆಯ ಬದಿಯಲ್ಲಿ ಇರುವುದು. ನಾವು ಮೈಸೂರು ಬದಿಯಿಂದ ಹೋಗುವುದಾದರೆ ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಆಗದೆ ಹಳೆ ಮಾರ್ಗದಲ್ಲೇ ಹೋಗಬೇಕು. ಬೆಂಗಳೂರು ಬದಿಯಿಂದ ಬರುವುದಾದರೆ ಶ್ರೀರಂಗಪಟ್ಟಣ ಬರುವುದಕ್ಕಿಂತ ಮೊದಲೇ ನಾವು ಎಕ್ಸ್ಪ್ರೆಸ್ ವೇಯಿಂದ ಎಕ್ಸಿಟ್ ತಗೊಳ್ಬೇಕು. ಇಲ್ಲಿ ನಮಗೆ ಮೊದಲು ಖುಷಿಯಾಗುವುದು ಇಲ್ಲಿನ ಅತ್ಯಂತ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಈ ಮ್ಯೂಸಿಯಂ ಕಟ್ಟಡದ ವಿನ್ಯಾಸ. ಇಲ್ಲಿ ಎಡಬದಿಗೆ ಒಂದು ಬಯಲು ರಂಗಮಂದಿರ ಉಂಟು. ಇಲ್ಲಿ ಎದುರೊಂದು ಮಾಹಿತಿ ಫಲಕ ಹಾಕಿದ್ದಾರೆ. ಕಟ್ಟಡದ ಒಳಗೆ ಹೋದಾಗ ಕೂಡಲೇ ಸಿಗುವುದು ನಮಗೆ ವಿಶಾಲವಾದ ಒಂದು ಲಾಂಜ್. ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಉಂಟು ಮತ್ತು ಟಿಕೆಟ್ ಕೌಂಟರ್ ಕೂಡ ಇಲ್ಲೇ ಇರೋದು. ಒಂದು ಟಿಕೆಟಿಗೆ 50 ರೂಪಾಯಿ ಮತ್ತು 12 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಉಚಿತ. ಕಟ್ಟಡದ ವಿನ್ಯಾಸ ಅತ್ಯಂತ ಅದ್ಭುತವಾಗಿ ಉಂಟು. ಇಡೀ ಕಟ್ಟಡದಲ್ಲಿ ನ್ಯಾಚುರಲ್ ಗಾಳಿ ಬೆಳಕು ಬರುವ ಹಾಗೆ ವ್ಯವಸ್ಥೆ ಇದೆ ಇಲ್ಲಿ. ಮತ್ತು ಈ ಕಟ್ಟಡ ವೀಲ್ ಚೇರ್ ಫ್ರೆಂಡ್ಲಿ. ವಿಕಲಚೇತನರು ವೀಲ್ ಚೇರಲ್ಲಿ ಕೂತು ಇಡೀ ಕಟ್ಟಡವನ್ನು ನೋಡಿ ಬರಬಹುದು. ಪೂಜ್ಯ ಹೆಗಡೆಯವರ ಭಾವಚಿತ್ರ ಮತ್ತು ಅವರು ಕಾಲೇಜಿಗೆ ಹೋಗ್ತಾ ಇದ್ದಾಗ ಉಪಯೋಗಿಸುತ್ತಿದ್ದ ಕಾರಿನ ಜೊತೆ ಇಲ್ಲಿನ ಕಾರ್ ಪ್ರದರ್ಶನ ಆರಂಭ ಆಗ್ತದೆ. ಸುರುವಿಗೆ ಚಕ್ರಗಳ ವಿಕಾಸ ಹೇಗೆ ಆಯಿತು ಅಂತ ಮಾಹಿತಿ ಉಂಟು ಇಲ್ಲಿ. ಮೊದಲಿಗೆ ಉಪಯೋಗಿಸುತ್ತಿದ್ದ ಚಕ್ರಗಳಿಂದ ಹಿಡಿದು ಈಗಿನ ಚಕ್ರಗಳ ತನಕ ಕ್ರಮಬದ್ಧವಾಗಿ ಜೋಡಿಸಿದ್ದಾರೆ ಮತ್ತು ಅದರ ಬಗ್ಗೆ ಮಾಹಿತಿ ಕೂಡ ಅಲ್ಲಿ ಬೋರ್ಡಿನಲ್ಲಿ ಇದೆ. ನಂತರ ಕಾರ್ನೊಳಗಿರುವ ಮೋಟರ್ ಮತ್ತು ಇತರ ಬಿಡಿಭಾಗಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಎಲ್ಲ ಬಿಡಿಭಾಗಗಳು ಸುಸ್ಥಿತಿಯಲ್ಲಿರುವಂಥದ್ದು. ಈ ಮ್ಯೂಸಿಯಂನ ಹೆಗ್ಗಳಿಕೆ ಅಂತ ಅಂದರೆ ಇಲ್ಲಿರುವ ಎಲ್ಲ ವಾಹನಗಳು ವರ್ಕಿಂಗ್ ಕಂಡೀಷನ್ನಲ್ಲಿ ಉಂಟು. ಯಾವುದೇ ವಾಹನದ ಬಾಡಿಯಲ್ಲಿ ಸ್ಕ್ರ್ಯಾಚ್ ಇಲ್ಲ ಮತ್ತು ಸ್ವಲ್ಪವೇ ಸ್ವಲ್ಪ ಧೂಳು ಕೂಡ ಇಲ್ಲ. ವಾಹನದ ಮೇಲೆ ಮಾತ್ರ ಅಂತಲ್ಲ, ಕಟ್ಟಡದ ಒಳಗೆ ಎಲ್ಲವೂ ತುಂಬ ಕ್ಲೀನ್ ಮತ್ತು ನೀಟ್. ನೋಡಿ, ಇಲ್ಲಿ ವಾಹನಗಳ ಪ್ರದರ್ಶನ ಗಾಡಿಗಳಿಂದ ಆರಂಭ ಆಗ್ತದೆ. ಎಲ್ಲ ವಾಹನಗಳನ್ನು ಅವುಗಳು ತಯಾರಾದ ವರ್ಷಕ್ಕನುಗುಣವಾಗಿ ಜೋಡಿಸಿದ್ದಾರೆ. ಅಂದರೆ ಹಳತ್ತು ವಾಹನ ಸುರುವಿಗೆ ಮತ್ತು ಮುಂದೆ ಮುಂದೆ ಹೋದಾಗೆ ಅದಕ್ಕಿಂತ ಹೊಸ ಪ್ರತಿಯೊಂದು ಕಾರಿನ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ಆ ಕಾರ್ ತಯಾರಾದ ವರ್ಷ, ಯಾವ ಕಂಪನಿ ತಯಾರಿಸಿದ್ದು, ಆ ಕಂಪನಿ ಯಾವ ದೇಶ ಮೂಲದ್ದು ಮತ್ತು ಆ ಕಾರಿನಲ್ಲಿರುವ ಇಂಜಿನ್ನ ಬಗ್ಗೆ ಮಾಹಿತಿ ಇತ್ಯಾದಿ ಎಲ್ಲವನ್ನು ಕೂಡ ಹಾಕಿದ್ದಾರೆ. ಕೆಲವು ವಾಹನಗಳಲ್ಲಿ ಉಪಯೋಗಿಸಿದ ಇಂಜಿನ್ ವಿಶೇಷದ್ದಾಗಿದ್ದರೆ ಅದರ ಹತ್ತಿರದಲ್ಲಿ ಆ ಇಂಜಿನ್ನ ಮಾಡೆಲ್ ಕೂಡ ಇಟ್ಟಿದ್ದಾರೆ. ಪ್ರಸಿದ್ಧ ವ್ಯಕ್ತಿಗಳು ಉಪಯೋಗಿಸಿದ ಕಾರ್ ಆಗಿದ್ದರೆ ಅದರ ವಿವರವನ್ನು ಕೂಡ ಹಾಕಿದ್ದಾರೆ. ಹಳೆಯ ಸಿನಿಮಾದಲ್ಲಿ ಉಪಯೋಗಿಸಿದಂತಹ ಕಾರುಗಳು ಮತ್ತು ಒಂದು ಕಾಲದಲ್ಲಿ ಪ್ರಯಾಣದಲ್ಲಿ ವಿಶೇಷ ಅನಿಸಿದಂತಹ ಮುಂಬಯಿಯ ಕಾಲಿಪೀಲಿ ಟ್ಯಾಕ್ಸಿ ಆಗಿರ್ಬೋದು, ಡಬಲ್ ಡೆಕ್ಕರ್ ಬಸ್ ಆಗಿರ್ಬೋದು, ಅಥವಾ ಸೇನೆಯಲ್ಲಿ ಉಪಯೋಗಿಸಿದಂತಹ ದೈತ್ಯಾಕಾರದ ಟ್ರಕ್ ಮತ್ತು ಧರ್ಮಸ್ಥಳದಲ್ಲಿ ಹಳೆಯ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಲಾರಿ ಇತ್ಯಾದಿಗಳೆಲ್ಲವೂ ಇಲ್ಲಿ ಉಂಟು. ಕಾರ್ಟ್ ಟು ಕಾರ್, ಇಲ್ಲಿನ ಎಲ್ಲವೂ ಅದ್ಭುತವಾದದ್ದು. ಸಂಗ್ರಹಿಸಿದ ಕಾರನ್ನು ಇಟ್ಟ ರೀತಿ, ಅವುಗಳ ಬಗೆಗಿನ ಮಾಹಿತಿಗಳನ್ನು ಡಿಸ್ಪ್ಲೇ ಮಾಡಿದ್ದು ಎಲ್ಲವೂ ಕೂಡ ತುಂಬ ಚೆಂದ. ಇದು ಭಾರತದ ಲಾರ್ಜೆಸ್ಟ್ ವಿಂಟೇಜ್ ಕಾರ್ ಮ್ಯೂಸಿಯಂ. ಕಾರ್ ಮ್ಯೂಸಿಯಂ 2 ಅಂತಸ್ತುಗಳಲ್ಲಿದ್ದರೆ ಕೆಳ ಅಂತಸ್ತಿನಲ್ಲಿ ಮಂಜೂಷ ವಸ್ತು ಸಂಗ್ರಹಾಲಯ ಉಂಟು. ಎಲ್ಲವನ್ನು ನೋಡಲಿಕ್ಕೆ ಒಟ್ಟು 2 ಗಂಟೆ ಸಮಯ ಬೇಕಾಗ್ತದೆ. ಮ್ಯೂಸಿಯಂನ ಒಳಗೆ ಶೌಚಾಲಯದ ವ್ಯವಸ್ಥೆ ಉಂಟು ಮತ್ತು ಹೊರಗೆ ಒಂದು ಕೆಫೆಟೇರಿಯಾ ಕೂಡ ಉಂಟು.
ಈ ಒಂದು ಅದ್ಭುತ ಲೋಕವನ್ನು ಸೃಷ್ಟಿಸಿದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ವಂದಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.